ಕೊಡ್ತಾರಪ್ಪ, ಪರ್ವಿಜ್ ಅಷ್ಟು ಕೊಡ್ತಾರೆ. ನಾನು ಮನೆ ಮಾಡ್ಕೋಬೇಕು ಅಂದಿದ್ದಕ್ಕೆ ಮನೇಲಿ ಹೋಗಿ ನಮ್ಮ ತಾಯಿದಿರನ್ನ ಕೇಳ್ರಿ, ನಮ್ಮ ಹೆಂಗಸ್ರನ್ನ ಕೇಳಿ. ಅವ್ನು ತುಂಬ ಮೋಸ ಮಾಡ್ದ ಕಣಪ್ಪ ನನಗೆ. ಅಂದರೆ ಆಸ್ತಿ ಇದ್ರು, ಈಗ ನೀವು ಬಾಡಿಗೆ ಮನೇಲಿ ಇದ್ದೀರಿ, ಅತಂತ್ರ ಬದುಕು ನಡೆಸ್ತಾ ಇದ್ದೀರಿ. ಬಾಡಿಗೆ ಮನೇಲಿ ನಿಮ್ಮ ಮಕ್ಕಳಿದ್ರು ಕೂಡ ನಿಮಗೆ ಮಕ್ಕಳು, ಅವ್ರ ಹೆಣ್ಮಕ್ಳು ಬನ್ನಿ ಅಂತಾರೆ, ನಾನು ಹೋಗೋದಿಲ್ಲ. ಬರೀ ಕೈಲಿ ನಾನು ಹೋಗಿ ಅವ್ರ ಮನೆಗಳಲ್ಲಿ ಇರೋದು ಮರ್ಯಾದಿನ. ಪುಟ್ಟಲಕ್ಷ್ಮಮ್ಮ ಅವರು ನಮ್ಮ ತಂದೆಯವರ ತಂಗಿ ಸರ್. ಅವರು ನಿಮ್ಮ ತಂದೆಯವ್ರ ತಂಗಿ. ಏನು ಕೇಸ್ ಇದೆ ಅಂತ ಹೇಳಿದ್ರು, ಕೇಸು ಅಂತ ಹೇಳಿದ್ರು, ಆ ಕೇಸ್ ಹಾಕೊಂಡವ್ರೆ ಅಂತ ಅಷ್ಟೇ ನನ್ಗೆ ಗೊತ್ತಿರೋದು. ಹೌದಾ? ಅಲ್ಲ, ಅವರು ನಿಮ್ಮ ಅತ್ತೆ ಹಂಗಾರೆ? ಹೌದೌದು. ಅವರು ಸರ್ ಒಂದ್ ನಿಮಿಷ ಸೈಟು ಅಲ್ಲ, ಒಂದ್ 2 ನಿಮಿಷ ಕ್ಲಿಯರ್ ಕಟ್ ಹೇಳಿ ಸರ್. ಈಗ ಅವ್ರಿಗೆ ನಾವು ಒಂದು ಮೀಡಿಯಾದಾಗ ಆಮೇಲೆ ಬಂದು ಮಾತಾಡ್ತೀವಿ. ಅಲ್ಲ, ಕ್ಲಿಯರಾಗಿ ಮಾತಾಡ್ಬಿಡಿ ಅಷ್ಟೇ. ಆಯಿತು, ಅದನ್ನು ಹೇಳಿ. ನಮ್ಮ ತಂದೆಗೆ ನಾವಿಬ್ಬರು ಮಕ್ಕಳಮ್ಮ. ನಮ್ಮ ಅಣ್ಣ ತಾಯಣ್ಣ, ನಾನು ಪುಟ್ಟಲಕ್ಷ್ಮಮ್ಮ, ನಾವಿಬ್ಬರೇ ಮಕ್ಕಳು. ನಮ್ಮ ದೊಡ್ಡಪ್ಪನಿಗೂ ಮಕ್ಕಳಿರಲಿಲ್ಲ, ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು. ಆದರೆ ಅವರು ಏನೂ ಭಾಗ ಹಂಚಲಿಲ್ಲ. ನಾವಿರೋ ಗಂಟ ಏನೂ ಇಲ್ಲ ಇರಮ್ಮ, ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದ್ರು. ಕೊಡ್ತಾರಲ್ಲ ಅನ್ನೋದು ನಾನು ಸುಮ್ಮನೆ ಆದೆ. ಆದರೆ ನಮ್ಮ ಅಣ್ಣ ತೀರ್ಕೊಂಬಿಟ್ರು, ಅವರೂ ತೀರ್ಕೊಂಬಿಟ್ರು, ನಮ್ಮ ದೊಡ್ಡಪ್ಪ, ನಮ್ಮ ತಂದೆ. ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣನ ಚರಿತ್ರೆ. ಏನು ಮಾಡಿದ್ರು ಅವರು? ಏನು ನೀನು ಕೊಡ್ತೀನಿರಮ್ಮ, ಕೊಡ್ತೀನಿರು, ನಾನೇನು ಕೊಡೋದಿಲ್ಲ ಅಂತಂದ. ನಾನು ಕೊಡ್ತೀನಿರಮ್ಮ ಅಂತಂದರು. ಕೊಡ್ತಾರಲ್ಲ ಅನ್ನೋದು ನಾನು ನೆಮ್ಮದಿಯಪ್ಪ. ಇವಾಗ ಈಗ ಏನು ಮಾಡ್ತಾ ಇದ್ದಾರೆ ನಿಮಗೆ? ಈಗ ಇವನು ನಮ್ಮ ಅಣ್ಣನ ಮಕ್ಕಳು ಎಲ್ಲನೂ ಮಾರ್ಕೊಂಬಿಟ್ರು. ಮಾರ್ಕೊಂಬಿಟ್ಮೇಲೆ ಈಗ ನನಗೆ ಗೊತ್ತಾಯಿತು. ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ, ನೀನು ಯಾಕಮ್ಮ ಸುಮ್ಮನೆ ಇದೆಯಾ ಅಂತ ಬೇರೆಯವರು ಹೇಳಿದ್ರು. ಆವಾಗ ನಾನು ಅರಿವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ. ಅಲ್ಲ, ಇವಾಗ ಇದನ್ನೆಲ್ಲ ಲೇಔಟ್ ಮಾಡುವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ? ಇದು ಗೊತ್ತಾಗಲಿಲ್ಲ ಸರ್. ನಿಮ್ಮ ಸೈನಿಂದ ಹೆಂಗೆ ಮಾರಕ್ಕೆ ಸಾಧ್ಯ ಆಗುತ್ತೆ? ಅದು ಹೆಂಗೆ ಮಾರಿದ್ರು ಯಾರಿಗೂ ಗೊತ್ತು. ಮೋಸ. ಅವ್ರಿಗೂ ನನಗೆ ಅಡ್ಜಸ್ಟೇ ಇಲ್ಲ. ಯಾಕಂದರೆ ನೀವು ಅವ್ರ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲಪ್ಪ, ಇರಲಿಲ್ಲ. ನಮ್ಮನ್ನೆಲ್ಲ ದೂರ ಮಾಡಿಬಿಟ್ಟೆ ಅವ್ರು ಮಾರಿದ್ರು. ಈಗ ನಿಮ್ಮ ಪರವಾಗಿ ನಿಮ್ಮ ಹಿಂದೆ ಇದನ್ನು ಕೇಳೋಕ್ಕಂತ ಯಾರಿದ್ದಾರೆ? ಯಾರೂ ಇಲ್ಲ, ಮೂರ್ತಿ ಅಣ್ಣ ಒಬ್ಬರೇನೇನೆ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 3 ಹೆಣ್ಣು ಮಕ್ಕಳು ಇಲ್ಲೇ ಅವ್ರೆ ನೋಡಪ್ಪ. ನಿಮ್ಗೆ ಸ್ವಂತ ಮನೆ ಇದೆಯಾ? ಸ್ವಂತ ಮನೇನೂ ಇಲ್ಲ, ಎಲ್ಲ ಮಾರ್ಬಿಟ್ಟು. ಏನೂ ಇಲ್ಲ, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನಿಮಗೆ ಬೇರೆ ಕಡೆ ಎಲ್ಲೂ ಜಮೀನೇ ಇಲ್ಲ? ಎಲ್ಲೂ ಜಮೀನಿಲ್ಲಪ್ಪ. ಸೊ ಇದೇ ನಿಮ್ಗೆ ಆಶ್ರಯ? ಇದೇ ಆಶ್ರಯ. ಕೊಡ್ತಾರಲ್ಲ ನೆಮ್ಮದವ್ರಿಗೆ ಬೆನ್ನಿಗೆ ಚೂರಿ ಹಾಕ್ದ ನಮ್ಮ ಮೋಹನ, ನಮ್ಮ ಅಣ್ಣನ ಮಗ. ಅಲ್ಲ, ಈಗ ಕಾನೂನು ಮುಖಾಂತರ ಹೋರಾಟ ಮಾಡಬೇಕು, ಯಾವ ರೀತಿ ಮಾಡ್ತೀರಾ? ಯಾವ ರೀತಿ? ನಿಮ್ಮಂಥವ್ರು ಭಗವಂತ ಶಿಕ್ಷಣೆ ಮಾಡವನಲ್ಲಪ್ಪ, ನಿಮ್ಮಂಥವ್ರಿಂದ ನನಗೆ ನ್ಯಾಯ ಸಿಕ್ಕಬೇಕು. ಅಲ್ಲ, ಈಗ ನಿಮ್ಗೆ ಎಲ್ಲೂ ಮನೆನೂ ಇಲ್ಲ ಅಂತೀರಾ? ಮನೆನೂ ಇಲ್ಲ. ಬೇಕಾದ್ರೆ ನಾನು ಹೇಳೋದಲ್ಲ, ಬಂದು ಪರೀಕ್ಷೆ ಮಾಡಿ. ಇವಾಗ ನೀವು ಒಂದು ರೂಮಲ್ಲಿದ್ದೀನಿ, ಬೇಕಾದ್ರೆ ಅದು ಫೋಟೋನು ತಗೊಂಡ್ಬಂದವ್ರೆ ನೋಡಿ. ಮಕ್ಕಳು ಮದುವೆ ಎಲ್ಲ ಮಾಡಿದೆ. ಒಂದು ಅಲ್ಲಿ ನಮ್ಮ ಯಜಮಾನ್ರ ಹೆಸರಿನಲ್ಲಿ 1 ಎಕರೆ ಜಮೀನಿತ್ತು, ಮಾರ್ಬಿಟ್ಟು ಆವಾಗಲೇ ತುಂಬ ದಿನ ಆಯಿತು. ಈಗ ನಿಮ್ಮ ಯಜಮಾನ್ರ ಕಡೆದು ಜಮೀನು ಏನೂ ಇಲ್ಲ? ಏನೂ ಇಲ್ಲ. ಈಗ ಮೋಹನ್ ಅವರು ಭೇಟಿ ಆಗಿದ್ರಾ? ಅವರು ಭೇಟಿ ಆಗಿದ್ದಕ್ಕೆ ನನ್ನೇನು ಕೇಳ್ತೀಯ ನೀನು? ಮನೇಲಿ ಹೆಂಗಸ್ರನ್ನ ಕೇಳೋಗು ಅಂತ ಪರ್ವಿಜ್ ಮನೇಲೇನೇನೆ ಬೈಕ್ ಬಂದಂಗೆಲ್ಲ ಮಾತಾಡ್ದ. ಈಗ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈಗ ಇಲ್ಲಿ ಮಾರಾಟ ಆಗಿದೆ ಅಂತ? ನಮಗೆ ಇಂಪ್ರೂವೇಷನ್ ಗೊತ್ತಾಯ್ತದಪ್ಪ. ಇಲ್ಲೇ ಸಂಬಂಧಿಕರು ನಮ್ಮ ತಾಯಿ ತವ್ರ ಮನೆಯೇ ಇದು. ಇವರೆಲ್ಲ ನಮ್ಮ ಸೋದರ ಮಾವನ ಮೊಮ್ಮಕ್ಕಳು. ಸರ್ ಪುಟ್ಟಲಕ್ಷ್ಮಮ್ಮ ಅಂತ ಇವರು. ಗುರುಸ್ವಾಮಿಗೆ 2 ಮಕ್ಕಳು, ತಾಯಣ್ಣ ಮತ್ತು CM ತಾಯಣ್ಣ ಮತ್ತು ಪುಟ್ಟಲಕ್ಷ್ಮಮ್ಮ ಅಂತ 2. ಒಂದು ಗಂಡು ಒಂದು ಹೆಣ್ಣಿರ್ತದೆ. ಗುರುಸ್ವಾಮಿ ಅವ್ರಿಗೆ ಮಕ್ಕಳಿರಲ್ಲ. ಆ ಮಕ್ಕಳಿಲ್ಲದೆ ಇರೋ ಕಾರಣ ಇವರು ದೊಡ್ಡಪ್ಪ ಸರ್ಪಯ್ಯ ಅಂತ ಅವರು ಓಬಿಚೋಳಿಯಲ್ಲಿ ಇರ್ತಾರೆ, ಕನಕಪುರ ರೋಡಲ್ಲಿ. ಸರ್ಪಯ್ಯನಿಗೆ ಮಕ್ಕಳು ಇರಲಿಲ್ಲ, ಗುರುಸ್ವಾಮಿಗೆ ಮಕ್ಕಳು. ಇವರು ಸರ್ಪಯ್ಯನಿಗೆ ಮಕ್ಕಳಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇವ್ರಿಬ್ಬರನ್ನೂ ಕರ್ಕೊಂಡು ಓಬಿಚೋಳಿಯಲ್ಲಿ ಸಾಕ್ತಾರೆ, ಓದಿಸ್ತಾರೆ, ಸಾಕ್ತಾರೆ, ಎಲ್ಲ ಮಾಡ್ತಾರೆ. ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ, ಸರ್ಪಯ್ಯನಿಗೆ ಸಂಬಂಧಪಟ್ಟಿದ್ದು ಆಸ್ತಿ ಇರುತ್ತೆ. ಅಲ್ಲಿ 2 ಎಕರೆ ಇರುತ್ತೆ, ಇಲ್ಲಿ 9 ಎಕರೆ 12 ಗುಂಟೆ ಏನೋ ಇದೆ. ಇದು ಏನು ಮಾಡ್ತಾರೆ ಅಂತಂದರೆ, ಇದಕ್ಕೆ ಮುಂಚೆ ಇವ್ರ ಅಣ್ಣ ಸಾಯೋದಕ್ಕಿಂತ ಮುಂಚೆ 2023ರಲ್ಲಿ ಅವ್ರ ಅಣ್ಣ ಸತ್ತೋಗ್ತಾರೆ. ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ. ನಾನು ಇವ್ರ ಸಂಬಂಧಿಕನೇ. ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ. ಆಸ್ತಿ ಕೇಳಿದ್ರೆ ಇಲ್ಲಮ್ಮ ನಿನ್ನ ಮಕ್ಳಿಗೆ ಅರ್ಧ, ನನ್ನ ಮಕ್ಳಿಗೆ ಅರ್ಧ, ಅಲ್ಲಿ ಬಾವಿಕೆರೆಯಲ್ಲಿ ಇರೋದು ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ. ಇದಾದಮೇಲೆ ಏನು ಮಾಡ್ತಾರೆ, 2018ರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ 1 ಎಕರೆ 20 ಗುಂಟೆನ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರಿಗೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ, ಇಲ್ಲ ಪುಟ್ಟಲಕ್ಷ್ಮಮ್ಮ ಇದ್ದಾರಲ್ಲ ಕರ್ಕೊಂಬನ್ನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ.
ಅಲ್ಲಿಗೆ ಬೆಂಗಳೂರು ಸೌತಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ, ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ. ಇಲ್ಲಿ ಬಾವಿಕೆರೆಯಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ, ಪುಟ್ಟಲಕ್ಷ್ಮಮ್ಮನ ಸೇರಿಸಲ್ಲ. ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ. ಫ್ಯಾಮಿಲಿ ಟ್ರೀ ಅವನಿಗೆ ಅನುಕೂಲ ಆದಂಗೆ ಮೋಹನ್ ಇವ್ರ ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಎಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡಿಫೈ ಮಾಡ್ಕೊಳ್ತಾನೆ. ಮಾಡಿಫೈ ಮಾಡಿಕೊಂಡು ಹೆಂಗೆ ಈಗ ಪುಟ್ಟಲಕ್ಷ್ಮಮ್ಮನ್ನ ಅಲ್ಲಿ ತೋರಿಸ್ತಾನೆ, ಕನಕಪುರ ರೋಡಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ 10 ಲಕ್ಷ ದುಡ್ಡು ಕೊಡಿಸ್ತಾನೆ. ಎಲ್ಲಿ 4,95,000 4,95,000 2 ಚೆಕ್ ಕೊಡಿಸ್ತಾನೆ. ಚೆಕ್ ಕೊಡಿಸಿ ಆದ ನಂತರ ಈ ಅಮ್ಮನಿಗೆ ಗೊತ್ತಿಲ್ದಂಗೆ ಅದನ್ನೂ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ. ಅಲ್ಲಲ್ಲ, ಅದನ್ನೇ ಹೇಳಕ್ಕೆ ಬರ್ತಾಯಿದ್ದೀನಿ. ಸರ್ಪಂಚ ಭಾಗ ಕೊಡ್ತಾಯಿದ್ದೀನಿ ಅಂತ ಅವ್ರ ಅಣ್ಣ ಅವಾಗ ಸಾಯೋ ಸ್ಟೇಜಲ್ಲಿ ಇರ್ತಾರೆ. ಸರ್ಪಯ್ಯ ಅನ್ನೋರು ಇವ್ರು ದೊಡ್ಡಪ್ಪ, ಕ್ಯಾಮ್ರಾನ ಸರ್ಪಯ್ಯ ಅನ್ನೋರು ಇವ್ರು ದೊಡ್ಡಪ್ಪನಿಗೆ ಮಕ್ಕಳಿಲ್ಲದೆ ಇರೋ ಕಾರಣ ಇವರಿಬ್ಬರೂ ಅಲ್ಲಿ ಸಾಕ್ಕೊಂಡಿರ್ತಾರಲ್ವ, ಅಲ್ಲಿದು ಭಾಗ ಕೊಡ್ತಾಯಿದ್ದೀವಿ ಅಂತ ಏನು ಮಾಡ್ತಾರೆ, ಬರೀ 10 ಲಕ್ಷ ಕೊಡ್ತಾರೆ. 10 ಲಕ್ಷ ಕೊಟ್ಬಿಟ್ಟು 2,40,00,000ಕ್ಕೆ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋ ಪರ್ವೀಸ್ ಅದ್ರ ಓನರು ಅವರಿಗೆ ಸೇಲ್ ಮಾಡ್ತಾರೆ. ಅವ್ರ ಕಡೆಯಿಂದ ಇವರಿಗೆ 10 ಲಕ್ಷ ರೂಪಾಯಿ ಬಂದಿದೆ. ಆ ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ, ಆ ಡಾಕ್ಯುಮೆಂಟು ತೋರಿಸ್ತೀನಿ. ಅದಾದ ನಂತರ ಈ ಅಮ್ಮನಿಗೆ ಅಲ್ಲಿಂದ ಈ ಅಮ್ಮ ಕನಕಪುರದಲ್ಲಿರೋದ್ರಿಂದ ಈ ಅಮ್ಮನಿಗೆ ಏನು ಮಾಹಿತಿಗಳು ಹೋಗಲ್ಲ, ಗೊತ್ತಾಗಲ್ಲ ಇಲ್ಲಿ ಏನು ಮೋಸ ಮಾಡಿದ್ರು, ತಗೊಂಡವರು ಮೋಸ ಮಾಡಿದ್ರು. ಅವ್ರ ಮನೇಲಿ ಯಾರು ಗಂಡಸರು ಇಲ್ವೇನಮ್ಮ ಅಂತಂದ್ರು. ಆವಾಗ ಬೆನ್ನಿಗೆ ಚೂರಿ ಹಾಕೋರು ಅವರೇ ಸ್ವಾಮಿ, ಇನ್ಯಾರಿದ್ದರು? ಇವಾಗ ಅದು ಏನು ಸಮಸ್ಯೆ ಆಗಿದೆ, ಯಾವ ಥರ ಈಗ ಇವರಿಗೆ ಏನು ಮಾಡಿದ್ದಾರೆ, ಅಲ್ಲೂ ಭಾಗ ಕೊಟ್ಟಿಲ್ಲ, ಇಲ್ಲೂ ಭಾಗ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಇದ್ದಾರೆ, ಇವ್ರಿಗೆ ಸಂಬಂಧಿಕರು. ಅವ್ರನ್ನ ಕೇಳಿದ್ರೆ ಇಲ್ಲಿದು ಸಂಪೂರ್ಣ ಮಾಹಿತಿ, ಇವ್ರನ್ನ ಜಯರಾಮ್ ಅಂತ ಅವ್ರನ್ನ ಕೇಳಿ, ಅವರು ಸಂಪೂರ್ಣವಾಗಿ ಇಲ್ಲೇ ಇದ್ದಾರೆ. ಬನ್ನಿ ಅಣ್ಣ, ಬನ್ನಿ ಇಲ್ಲಿ. ಈಗ ನೀವು ಎಲ್ಲಿರೋದು? ಕನಕಪುರದಲ್ಲಪ್ಪ. ಕನಕಪುರದಲ್ಲಿ ಮನೆ ಇಲ್ಲ ಏನು ಇಲ್ಲ, ಬಾಡಿಗೆ ಮನೆಯಲ್ಲಿದ್ದೆ ಸುಮಾರು 25 ವರ್ಷದಿಂದ ಬಾಡಿಗೆ ಮನೆಯೇ. ನೀವು ಕೇಳ್ತಾನೆ ಇಲ್ವಾ ಅವ್ರಿಗೆ, ನಮಗೆ ನನ್ನ ಆಸ್ತಿ? ಅಯ್ಯೋ ಇದೆಲ್ಲ ಆಗ್ಲಿರಮ್ಮ, ಯಾರು ನಮ್ಮಣ್ಣ ಇದು ಇನ್ನು ಏನೈತೆ, ಏನು ಮಾಡಲಿ, ಇದೆಲ್ಲ ಆಗಲಿ, ಕೊಡ್ತೀನಿ ಅಂತಂದ. ಅಷ್ಟೊತ್ತಿಗೆ ಆಯಪ್ಪ ಅನ್ನಿಸ್ತಿರೋದ್ರು, ಕೊಡ್ತಾರಲ್ಲ ಅನ್ನೋದು ಆಗೋಯ್ತು. ಇವ್ರು ಮೋಸ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈಗ ನಿಮಗೆ ಅಂದರೆ ಎಲ್ಲ ಮಾರ್ಕೊಂಡು ದುಡ್ಡು ತಗೊಂತವ್ರೆ, ಎಲ್ಲ ತಗೊಂಬಿಟ್ಟವ್ರೆ, ಎಲ್ಲ ಫುಲ್ಲು ತಗೊಂಬಿಟ್ರವ್ರೆ. ಅದೆಲ್ಲ ಸ್ವಲ್ಪ ಅದೇ, ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕತ್ತೇನೋ ಅಂತ ಅಂದ್ಬಿಟ್ಟು ನಿಮ್ಮಂಥವ್ರನ್ನೇ ನಂಬಿದ್ದೀನಪ್ಪ. ಈಗ ನಿಮ್ಮ ಏನು ನಿಮ್ಮ ಅಪೇಕ್ಷೆ ಏನು? ಅಂದರೆ ಏನು ಬೇಕು ಅಂತ, ಈಗ ಜಮೀನು ಬೇಕು ಅಂತ? ಇಲ್ಲ ನನ್ನದು ಭಾಗದ ಪಟ್ಟಿಯಲ್ಲಿ ನಂಗೆ ದುಡ್ಡೇ ಬರಬೇಕು. ಸೈನ್ ತೊಗೊಂಡವ್ರು ತಗೊಳ್ಳಿ, ಪರವಾಗಿಲ್ಲ, ಯಾರಾದರೂ ತಗೊಳ್ಳಿ, ನಾನು ಸೈನ್ ಮಾಡಿದ ಗಂಟನೂ ದುಡ್ಡು ಕೊಡೋಕ್ಕಿಲ್ಲ. ನಾನು ಸೈನ್ ಮಾಡಬೇಕು, ಅವ್ರು ತಗೋಬೇಕಪ್ಪ. ಇವಾಗಲೇ ನನಗೆ ಮೋಸ ಮಾಡವ್ರೆ ಜನ, ನಂಗೆ ನಂಬಿಕೆ ಹೊಂಟೋಯ್ತು. ಅದಕ್ಕೆ ನನಗೆ ಮಾಡಬೇಕಾದ್ರೆ ನನಗೆ ನೀವು ಸೈನ್ ಮಾಡಿಸ್ಕೊಳ್ಳಿ, ನಂಗೆ ದುಡ್ಡು ಕೊಡಿ. ಈಗ ಏನಾಗ್ತಿದೆ ಗೊತ್ತಾ, ಈಗ ಆಲ್ರೆಡಿ ಜಮೀನು ಇವರು ಸೈಟ್ ಓನರ್ಗಳು ಸೈಟ್ ದುಡ್ಡು ಕೊಟ್ಟು ಲಕ್ಷ ಕೊಟ್ಟು ತಗೊಂಡವ್ರೆ. ಸೊ ಈಗ ನಿಮ್ಗೆ ಜಮೀನ್ ಬೇಕಾಗಿಲ್ಲ, ಒಟ್ಟೆ ಮಾರಿರೋ ದುಡ್ಡಲ್ಲಿ ನನಗೆ ಪಾಲಿಗೆ ಏನ್ ಬೇಕೋ ದುಡ್ಡು ಬೇಕು, ದುಡ್ಡು ಬೇಕು. ಪಾಪ ಅವ್ರಿಗೂ ಅನ್ಯಾಯ ಆಗುತ್ತೆ. ಬೇಡಪ್ಪ, ಅವ್ರಿಗೆ ಅನ್ಯಾಯ ಆಗೋದು ಬೇಡ. ನಾನು ಮಾಡ್ಕೊಡ್ತೀನಿ, ನಾನು ಸೈನ್ ಮಾಡ್ತೀನಿ, ಸಬ್ ರಿಜಿಸ್ಟರ್ ಆಫೀಸ್ನಲ್ಲೇ ಮಾಡ್ಕೊಡ್ತೀನಿ. ಇದು ನಮ್ಮ ತಂದೆ ಸೊತ್ತು. ಏನಪ್ಪ? ಇಲ್ಲ ಸರ್, ಹೆಸರೇ ಇಲ್ಲ, ನಮ್ಮ ತಂದೆ ಹೆಸರು ಇಲ್ಲ. ಹೊಸ್ದಾಗಿ ನಾನು ಮಾಡಿಸ್ದೆ ಸರ್. ಅಧಿಕಾರಿಗಳನ್ನ ಕೇಳಿಲ್ವಾ ಅಲ್ಲಿ? ಯಾರು ಅಲ್ಲ, ಈಗ ಎಲ್ಲಿ ರಿಜಿಸ್ಟರ್ ಮಾಡ್ಕೊಟ್ರು ಅಲ್ಲಿ ನೀವು ಹೋಗ್ಬೇಕಿತ್ತು. ನಾನು ಅವ್ರ ಅಕ್ಕ ಬದುಕಿದ್ದೀನಿ, ನನ್ನ ನಿರ್ಧಾರ ಹೆಂಗ್ ಮಾಡಿದ್ರಿ ಅಂತ ಕೇಳಿಲ್ವ ನೀವು? ನನ್ಗೆ ಗೊತ್ತಾಗ್ಲಿಲ್ಲ ಸರ್, ನನ್ಗೆ ಗೊತ್ತಾಗ್ಲಿಲ್ಲ. ಗೊತ್ತಿಲ್ದಂಗೆ ಎಲ್ಲ ನಾವು ಇಲ್ಲೇ ಇರೋರು. ನಮ್ಮ ಅತ್ತೆ, ದೊಡ್ಡತ್ತೆ ಮಗಳು ಅಯ್ಯಮ್ಮ, ಇವರಿಬ್ರು ಅಂದರೆ ಗುರುಸಮ್ಮಯ್ಯ ಅಂದ್ರೆ ಮಕ್ಕಳು ನಮ್ಮ ಅತ್ತೆ ಯಜಮಾನ್ರು ಗುರುಸಮ್ಮಯ್ಯ. ನಮ್ಮ ಅತ್ತೆ ತೀರೋಯ್ತು ಇಲ್ಲೇ, ನಮ್ಮ ಅತ್ತೆ ತೀರೋದ್ಮೇಲೆ ಇಬ್ಬರು ಅಣ್ಣನೂ ತಂಗಿ ಇಬ್ಬರಲ್ಲಿ ಇವರು ಒಳಗಿಂದೊಳಗೆ ಇವರು ವಂಶವೃಕ್ಷನೇ ಮಾಡಿಸಿಲ್ಲ. ಅವರು ಹಾಗೆ ವಂಶವೃಕ್ಷ ಮುಚ್ಚಾಕಿ ಆ ಅಮ್ಮನ ಬಿಟ್ಬಿಟ್ಟು ಗೋಬಿ ಚೂಡಳ್ಳಿಲಿ ಇರೋ ಪ್ರಾಪರ್ಟಿಗೆ ಆ ಇದರಲ್ಲಿ ವಂಶವೃಕ್ಷ ತೋರಿಸಿದ್ದಾರೆ ಇಲ್ಲಿ. ಆಯ್ತಾ? ಈ ಬಾವಿಕೆರೆ ಸರ್ವೆ ನಂಬರ್ 101, ಬಾವಿಕೆರೆ ಸರ್ವೆ ನಂಬರ್ 101ನಲ್ಲಿ ಇವ್ರಿಗೆ ಪ್ರಾಪರ್ಟಿದು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ, ಅಂದರೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ. ಒಂದು ಎರಡನೇದು ಇವ್ರಿಗೆ ಗೊತ್ತಿಲ್ಲದಂಗೆ, ಅಂದರೆ ಫ್ಯಾಮಿಲಿ ಟ್ರೀ ಫಸ್ಟ್ ಆಫ್ ಆಲ್ ತೋರಿಸಿಲ್ಲ, ಇವರು ಹೈಡ್ ಮಾಡಿದ್ದಾರೆ. ಓಬಿ ಚೂಡಳ್ಳಿರೋ ಪ್ರಾಪರ್ಟಿಗೆ ಮಾತ್ರ ತೋರಿಸಿದ್ದಾರೆ ಇವ್ರನ್ನ, ಅಂದರೆ ಆಸ್ ಎ ಪರ್ಸನ್ನು ನಮ್ಮ ಅಷ್ಟೇನೆ ಇವರು, ಅಂದರೆ ಅದರಲ್ಲೂ ಸೆಟಲ್ಮೆಂಟ್ ಕೊಟ್ಟಿಲ್ಲ. 50 ಲಕ್ಷ ಅಡ್ವಾನ್ಸೇ ಇಸ್ಕೊಂಡೋದ್ರು ಪರ್ವಿಜ್ ಹತ್ರ. ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದರೆ, ಇದು ಫೇಕ್ ಖಾತಾ ಹಾಕಿ
ಫೇಕ್ ಖಾತಾ ನಂಬರ್ 2025 ಅಂದರೆ ಅಕ್ಟೋಬರ್ ಹೋದ ವರ್ಷ 24ರಲ್ಲಿ ಸರ್ಕಾರನೇ ಆದೇಶ ಮಾಡಿತ್ತು ಅಕ್ಟೋಬರಲ್ಲಿ ಏನಂತ ಅಂದರೆ ಖಾತೆ ಇಲ್ದಿದ್ದ ಸರ್ವೆ ನಂಬರ್ ಆಗಲಿ ಯಾವುದೇ ಜಾಗನಾಗಲಿ ರಿಜಿಸ್ಟ್ರ್ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಖಾತೆ ಮಾಡೇ ನೀವು ಸೇಲ್ ಮಾಡಬೇಕು ಏನೇ ಇದ್ರೂ ಲೀಗಲಾಗಿ ಅಂತ. ಇವರು ಈ ಆ್ಯಸ್ ಎ ಪ್ರಾಪರ್ಟಿಗೆ ಯಾವ ಖಾತೆನೂ ಇಲ್ಲ, ಉಂಡೆ ಖಾತೆನೂ ಇಲ್ಲ, ಏನು ಖಾತೆನೂ ಇಲ್ಲ. 150 ಸೈಟ್ ಮಾಡಿ ಫೇಕ್ ಖಾತಾ ನಂಬರ್ ಯಾವುದೋ ಒಂದು ಪಕ್ಕದ ಪ್ರಾಪರ್ಟಿದು ಫೇಕ್ ಖಾತಾ ನಂಬರ್ ಹಾಕಿ ಅಂದರೆ ಖಾತೆ ಆಗಿರೋಂಥದ್ದು ಅಂದರೆ BMRD ಅಪ್ರೂವಲ್ ಲೇಔಟ್ ಆಗಿರೋಂಥದ್ದನ್ನ ಆ ಖಾತೆ ನಂಬರ್ ತಗೊಂಬಂದು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರಲ್ಲಿ ಟೋಟಲ್ಲು 12 ಸೈಟು ಫೇಕ್ ಖಾತೆ ನಂಬರ್ ಹಾಕಿ ರಿಜಿಸ್ಟ್ರ್ ಮಾಡಿದ್ದಾರೆ. ಒಂದು ಈ ಖಾತೆ ನಂಬರ್ ಹಾಕಿ ರಿಜಿಸ್ಟ್ರ್ ಮಾಡಿರೋದು ಸಬ್ ರಿಜಿಸ್ಟ್ರ್ ಆಗಿದೆಯಲ್ಲ, ಆ ಸಬ್ ರಿಜಿಸ್ಟ್ರ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ. ಓಕೆನಾ? ಇದು ಲೀಗಲ್ ಆ್ಯಕ್ಷನ್ ತಗೊಂಡಿದ್ದಾರೆ ಮಾನ್ಯ ಕಂದಾಯ ಸಚಿವರು ಯಾರು ಕೃಷ್ಣ ಬೈರೇಗೌಡರು ತೊಗೊಂಡಿದ್ದಾರೆ. ಪ್ಲಸ್ಸು DC ಬಂದಿದ್ದರು ಇಲ್ಲಿಗೆ, ಸ್ಥಳ ಮಾಜರ್ ಮಾಡೋಕ್ಕೆ ಬಂದಿದ್ದರು. ಅವ್ರಿಗೂ ಮಾಹಿತಿ ಎಲ್ಲ ಇದೆ ಸರ್ಕಾರದ ಲೆವೆಲಲ್ಲಿ. ಇದು ಮೇಯ್ನಾಗಿ ಏನಂದರೆ ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟ್ರ್ ಮಾಡೋದು ಒಂದು, ಆಮೇಲೆ ಇವ್ರನ್ನ ಹೈಡ್ ಮಾಡಿರೋದೊಂದು, ಇವ್ರಿಗೂ ಏನು ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಫ್ಯಾಮಿಲಿ 101 ಥರ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ ಏನಿದೆಯೋ 101 ಸರ್ವೆ ನಂಬರಲ್ಲಿ ಎಲ್ಲ ಸೈಟ್ಗಳು ಆಲ್ಮೋಸ್ಟ್ 70 to 80% ರಿಜಿಸ್ಟ್ರ್ ಮಾಡಿ ಸೇಲ್ ಮಾಡಿದ್ದಾರೆ. ಅಂದರೆ ಫೇಕ್ ಖಾತಾ ನಂಬರ್ ಹಾಕಿ ಸೇಲ್ ಮಾಡಿದ್ದಾರೆ. ಇವ್ರಿಗೂ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಮತ್ತು ಈ ಸೈಟ್ ಓನರ್ಸ್ಗೆ ಇವಾಗ ಪ್ರೆಸೆಂಟ್ ಇವಾಗೂ ಬಂದಿದ್ದರು ನಿಮ್ಮ ಮುಂದೆನೇ. ಅವ್ರಿಗೆ ಬಂದು ಕೇಳಿದ್ರು ಇಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಕೊ ಬರ್ತಾ ಇದ್ದಾರೆ. ಇದು ಯಾವುದೇ ರೀತಿ ಏನಂದರೆ ಸೆಟ್ಲ್ಮೆಂಟ್ ಆಗೋ ಥರನೂ ಇಲ್ಲ, ಅಥವಾ ನಾನು ಮಾಡ್ತೀನಿ ಅಂತಲೂ ಮುಂದೆ ಬರ್ತಿಲ್ಲ ಅವರು. ಇದಕ್ಕೇನಂದರೆ ನೀವೇ ಮೀಡಿಯಾದವ್ರು ಹೋಗಿ ಅವ್ರನ್ನ ಕ್ವಶನ್ ಮಾಡಿ, ಇಲ್ಲ ಅವ್ರು ಸೆಟ್ಲ್ಮೆಂಟ್ ಮಾಡ್ತೀರಾ ಅಥವಾ ಫೇಕ್ ಖಾತೆ ಎಲ್ಲ ಮಾಡಿದಿರಲ್ಲ ಅಥವಾ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೊಂತಾರೆ, ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ಕೊಡ್ತೀರಾ ಅಂತ ನೀವೇ ಕೇಳಬೇಕು ಅವ್ರನ್ನ. ಸರ್ ನೀವು ಕೇಳಿದಾಗ ಏನಂತಾರೆ? ಈಗ ನೀವು ಕೇಳಿದ್ರ ಅವ್ರಿಗೆ ಅವ್ರ ಪಾಲಿಗೆ ಬರ್ಬೇಕಾದ್ರೆ ಅವ್ರ ಪಾಲಿನ ಬರಬೇಕಾಗಿರೋದು ನಾನು ಒಂದು 2-3 ಸಲ ಚರ್ಚೆ ಮಾಡಿದೆ. ಆ ಅಮ್ಮ ಬಂದು ನನಗೆ ಫೋನ್ ಮಾಡ್ತದೆ, ಏನಪ್ಪ ಮಾಡೋದು? ಆ ಅಮ್ಮ ಫೋನ್ ಮಾಡಿ, ಅಮ್ಮ ನಾನು ಹೆಣ್ಮಕ್ಳು ಅನ್ನೋ ಒಂದು ಬಾಡಿಗೆ ಮನೆಗಿದ್ದೀನಿ, ನನಗೆ ಏನಾನ ಇದು ಮಾಡಿಸೋ ಅಂತ ಹೇಳಿದ್ರು. ಒಕ್ಕ ಅಂತ ಹೇಳಿದ್ರಕ್ಕೆ, ಅಣ್ಣ ಅಮ್ಮ ಅರ್ಧ ಭಾಗ ಹೆಂಗೆ ಕೊಟ್ಬಿಡ್ತೀರಣ್ಣ ಹಿಂಗೆ ಅಂದ. ಅದೇನೋ ಕುಂಡ್ರಿಸ್ಬಿಟ್ಟು ಆ ಅಮ್ಮನಿಗೆ ಸೆಟ್ಲ್ಮೆಂಟ್ ಮಾಡ್ರು, ನೀವೇನೋ ಕುಂಡ್ರಿಸ್ಬಿಟ್ಟು ಮಾಡ್ಬೇಕು ತಾನೆ ಅಂತ ಹೇಳಿದ್ರೆ, ಇರೋಣ ಮಾಡೋಣ ಅನ್ಕೊಂಡ್ರೆ ಒಳಗಿನೇ ಎಲ್ಲ ಸೈಟ್ ಮಾಡ್ಕೊಂಡು ನಮಗೂ ಗೊತ್ತಿಲ್ಲ, ನಾವು ಇಲ್ಲೇ ಇರು. ಮೋಹನನ ಹುಡುಗ ತುಂಬ ಮೋಸಪ್ಪ, ನಿಜವಾಗ್ಲೂ ಅಣ್ಣನ ಮಗನ ಮೇಲೆ ಸಾರಿ ಹೇಳೋದಿಲ್ಲ. ತುಂಬ ಮೋಸ ಮಾಡವನೇ. ಕುಂತ್ಕೊಂಡು ನೀನು ಅಷ್ಟು ಕೊಡಪ್ಪ, ಪರ್ವಿಜ್ ಅಷ್ಟು ಕೊಡ್ತಾರೆ, ನಾನು ಮನೆ ಮಾಡ್ಕೋಬೇಕು ಅಂದಿದ್ದಕ್ಕೆ ಮನೇಲಿ ಹೋಗಿ ನಮ್ಮ ತಾಯಿದಿರನ್ನ ಕೇಳ್ರಿ, ನಮ್ಮ ಹೆಂಗಸ್ರನ್ನ ಕೇಳಿ. ಅವ್ನು ತುಂಬ ಮೋಸ ಮಾಡ್ದ ಕಣಪ್ಪ ನನಗೆ. ಅಂದರೆ ಆಸ್ತಿ ಇದ್ರು ಈಗ ನೀವು ಬಾಡಿಗೆ ಮನೇಲಿ ಇದ್ದೀರಿ, ಅತಂತ್ರ ಬದುಕು ನಡೆಸ್ತಾ ಇದ್ದೀರಿ. ಬಾಡಿಗೆ ಮನೇಲಿ ನಿಮ್ಮ ಮಕ್ಕಳಿದ್ರು ಕೂಡ ನಿಮಗೆ ಮಕ್ಕಳು ಅವ್ರ ಹೆಣ್ಮಕ್ಳು ಮನೆಗೆ ಬನ್ನಿ ಅಂತಾರೆ, ನಾನು ಹೋಗೋದಿಲ್ಲ. ಬರೀ ಕೈಲಿ ನಾನು ಹೋಗಿ ಅವ್ರ ಮನೆಗಳಲ್ಲಿ ಇರೋದು ಮರ್ಯಾದಿನ. ನನಗೆ ಅದೆಲ್ಲ ಎಲ್ಲ ಇದ್ದು ಇಲ್ಲದಂಗಿದ್ದೀರಾ? ಎಲ್ಲ ಇದ್ರೂ ಇಲ್ದಂಗೆ ಇರೋದು. ಸರ್ ಈಗ ಆಲ್ರೆಡಿ ಅಲ್ಲಿ ಪ್ರೂವ್ ಆಯಿತು, ಆಲ್ರೆಡಿ ಒಬ್ಬ ಸಸ್ಪೆಂಡ್ ಆಗಿದ್ದಾರೆ. ಈ 101 ಸರ್ವೆ ನಂಬರ್ ವಿಚಾರದಲ್ಲಿ ಒಬ್ಬರು ಸಸ್ಪೆಂಡ್ ಆಗಿದ್ದಾರೆ. ಅಂದರೆ ಫೇಕ್ ಖಾತೆ ನಂಬರ್ ಹಾಕಿ ನೀವು ರಿಜಿಸ್ಟರ್ ಮಾಡಿದ್ದೀರಾ. 12 ಸೈಟ್ ಇವರು ತುಂಬ ಮೋಸ ಮಾಡವ್ರೆ. ನಮ್ಮ ಅಣ್ಣನ ತಾಯಿನೂ ಅದೇ ಥರ ಆಗೋಯ್ತು. ಆ ಅಮ್ಮನಾದ್ರೂ ಅಯ್ಯೋನ ಕರಣೆ ತರದ ಹೋದ್ಲು. ಏನು ಕೊಡೋಂಗೇ ಇಲ್ಲ ಅಂತದೆ ಅಮ್ಮ. ಏನು ಒಂದು ಚಿಟ್ಟೆ ಪೈಸನೂ ಕೊಡೋಕ್ಕಿಲ್ಲ ಅವಳಿಗೆ ಅಂತ. ಇದು ಅದೊಂದು ವಿಚಾರ. ಆದರೆ ಇವಾಗ ಸಸ್ಪೆಂಡ್ ಆಗಿದ್ದಾರೆ ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರಲ್ಲಿ. ಅಂದರೆ 12 ಸೈಟ್ ಈ ಥರ ನೀವು ಫೇಕ್ ಖಾತೆ ನಂಬರ್ ಹಾಕಿ ಮಾಡಿರೋದ್ರಿಂದ ತಪ್ಪಾಗಿದೆ ಅಂತ. ಇವ್ರು ಮೋಹನ್ ಕುಮಾರ್ ಇನ್ನೊಂದು ಏನು ಕೆಲಸ ಮಾಡಿದ್ದಾರೆ ಅಂದರೆ, ಶ್ರೀನಿವಾಸ್ ಅನ್ನೋರಿಗೆ ಇದೇ ಸರ್ವೆ ನಂಬರ್ 101 9 ಎಕರೆ ಚಿಲ್ಲರೆನ ಅಗ್ರಿಮೆಂಟ್ ಹಾಕಿ ಕೊಟ್ಟರು ಒಬ್ರಿಗೆ. 2.5 ಕೋಟಿಗೆ ಸೇಲ್ ಮಾಡಿದ್ರು. ಸೇಲ್ ಮಾಡಿಬಿಟ್ಟು ಮಾಡಿ 2020 ಸೇಲ್ ಮಾಡಿದ್ರು ಕೂಡ ಅದನ್ನು ಹೈಡ್ ಮಾಡಿ ಇಷ್ಟು ಸೈಟ್ಗಳನ್ನ ಸೈಟ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡಿದ್ದಾರೆ. ಅಂದರೆ ಶ್ರೀನಿವಾಸ್ಗೂ ಸೆಟ್ಲ್ಮೆಂಟ್ ಆಗಿಲ್ಲ ಇದು. ಅವ್ರಿಗೆ ಗೊತ್ತಿಲ್ಲದಂಗೆ ಇದೊಂದು ಸೈಟ್ ಮಾಡಿಬಿಟ್ಟು ಸೇಲ್ ಮಾಡಿದ್ದಾರೆ. ಅದೊಂದು ಇಶ್ಯೂ ಮಾಡ್ಕೊಂಡವ್ರೆ. ಒಂದಲ್ಲ ಸರ್ ಇವ್ರದ್ದು ಇಶ್ಯೂ. ಶ್ರೀನಿವಾಸ್ ಕಡೆಯವರು ಯಾರು ಅವ್ರ ಪರವಾಗಿ ಯಾರು ಬಂದಿಲ್ಲ. ಅವ್ರು ದುಡ್ಡು ಕೊಟ್ಟಿದ್ದಾರೆ. ಕೇಸ್ ನಡೀತಾ ಇದೆ. ಅವ್ರು ಕೇಸ್ ನಡೆಸ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಕೇಸ್ ನಡೀತಾ ಇದ್ರು ಕೂಡ ಅದನ್ನು ಹೈಡ್ ಮಾಡಿ ಇವರು ಸಬ್ ರಿಜಿಸ್ಟ್ರಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವುದೇ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಎಲ್ಲ ಹೈಡ್ ಮಾಡಿಬಿಟ್ಟಿವರು. ಇವರು ಹೈಡ್ ಮಾಡಿ ವಂಶವೃಕ್ಷದಲ್ಲಿ ಸೈಟ್ಗಳನ್ನ ಸೇಲ್ ಮಾಡಿದ್ದಾರೆ. ಅಷ್ಟೆಲ್ಲ ಸಾಕ್ಷಿ ನಿಮ್ಮ ಹತ್ರ ಇದ್ರು. ಕಾನೂನು ಪ್ರಕಾರವಾಗಿ ನೀವು ಯಾವುದೇ ರೀತಿ ಹೋರಾಟ ಇವಾಗ ಕಾನೂನು ಪ್ರಕಾರ ಹೋರಾಟ ಏನು ಅಂದರೆ ಲೀಗಲಾಗಿ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬೇಸಿಕ್ಕಾಗಿ.
ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 2023ರಲ್ಲಿ ವಾಯ್ಸ್ ಕೂಡ ಇದೆ, ಅಂದರೆ ಇವ್ರ ಪಾರ್ಟಿಷನ್ ಏನು ಬರಬೇಕು ಅದ್ರ ಪರವಾಗಿ ವಾಯ್ಸ್ ಕೂಡ ಇದೆ. ಆ OS ನಂಬರ್ನೂ ಐಡ್ ಮಾಡಿದ್ದಾರೆ. ಅಂದರೆ ಇವ್ರು ಕೇಸ್ ಹಾಕಿರೋದು ಐಡ್ ಮಾಡಿ ಎಲ್ಲ ಇಷ್ಟೆಲ್ಲ ದೊಡ್ಡ ಫ್ರಾಡ್ ಕೇಸ್ ಮಾಡಿದಾರೆ ಸರ್. ಇದು ಟೋಟಲ್ 3 ಕೇಸ್ ಆಗಿದೆ ಸರ್. ಈ ಪ್ರಾಪರ್ಟಿ ಮೇಲೆ ಒಂದು ಶ್ರೀನಿವಾಸ್ ಅವ್ರದ್ದು ಒಂದು ಪೋರ್ಷನ್, ಅಂದರೆ ಅವ್ರು ಸೇಲ್ ಮಾಡಿ ಐಡ್ ಮಾಡಿ ಇರೋ ಕಸ್ಟಮರ್ಗೆ ಸೇಲ್ ಮಾಡಿರೋದು ಒಂದು. ಎರಡನೇದು ಇವ್ರನ್ನ ಐಡ್ ಮಾಡಿ ಸೇಲ್ ಮಾಡಿರೋದು ಒಂದು, ಸ್ವಂತ ಬ್ಲಡ್ ರಿಲೇಷನ್ ಐಡ್ ಮಾಡಿ ಸೇಲ್ ಮಾಡಿರೋದು ಒಂದು. ಮೂರನೇದು ಬಂದು ಇದಕ್ಕೆಲ್ಲ ಏನು ಇವರು ರೀಸೆಂಟಾಗಿ ಮಾಡಿದಾರಲ್ಲ, ಖಾತೆ ನಂಬರ್ ಫೇಕ್ ಮಾಡಿರೋದೇ ದೊಡ್ಡ ಇಶ್ಯೂ ಆಗಿದೆ. ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಇಶ್ಯೂ ಇಷ್ಟಿದೆ. ನೀವು ಮಿಕ್ಕಿದ್ದವ್ರು ನೀವೇ ಮೀಡಿಯಾದವ್ರನ್ನೇ ಡಿಸೈಡ್ ಮಾಡಿ ಅವ್ರು ಕರೆಸ್ಬಿಟ್ಟು ಚರ್ಚೆ ಮಾಡಿ ಇವ್ರಿಗೊಂದು ನ್ಯಾಯ ಕೊಡಿಸ್ಕೊಡ್ಬೇಕು. ಎರಡನೇದು ಸೈಟು ಓನರ್ಸ್ ಬಂದು ನಮ್ಮನ್ನ ಯಾರು ಇವಾಗ ಆಸ್ ಎ ಪ್ರಾಪರ್ಟಿ ಓನರ್ಗಳಾಗಿ ಇವ್ರನ್ನ ಯಾರು ಬಂದು ಕೇಳೋಂಥ ಅಧಿಕಾರ ರೈಟ್ಸ್ ಇಲ್ಲ. ಯಾಕೆ ಟಿವಿಲಿ ತೋರಿಸ್ಬೇಕು ಅಂತ ಇದ್ದೀರಾ? ಎಲ್ಲ ನೋಡಬೇಕು, ಉಗಿಬೇಕು. ಇನ್ನೊಬ್ರು ಇನ್ಯಾರು ಈ ಥರ ಮೋಸ ಹೋಗ್ಬಾರ್ದು, ಯಾರಿಗೂ ಆಗ್ಬಾರ್ದಪ್ಪ. ಸಾಕು, ನಮ್ಮ ತಲೆಗೆ ಸಾಕು, ಇನ್ಯಾರಿಗೂ ಆಗ್ಬಾರ್ದು. ಇನ್ನೆಲ್ಲ ಎಚ್ಚೆತ್ಕೊಂಡು ಬಾಳ್ಬೇಕು. ಈ ಮೋಸ ಆಯ್ತಾನೆ ಇರ್ತದೆ ಸರ್. ಈಗ ಅಲ್ಲಿ ಸಸ್ಪೆಂಡ್ ಮಾಡಿದ್ರಲ್ಲ ಸರ್, ಅವಾಗ ಅಧಿಕಾರಿಗಳಾಗ್ಲಿ ನೀವಾಗ್ಲಿ ಮಿನಿಸ್ಟರ್ ಆಗಲಿ ಅವ್ರದ್ದು ಬೇರೆ ಇಲ್ಲಿ ಆಗಿರೋ ಫ್ರಾಡ್ ಯಾವ್ದು ಕ್ರಾಸ್ ಚೆಕ್ ಮಾಡಲಿಲ್ವ ಅವರು? ಏನು ಕ್ರಾಸ್ ಚೆಕ್ ಮಾಡಿ ಅಲ್ವ ಅವ್ರನ್ನ ಸಸ್ಪೆಂಡ್ ಮಾಡಿರೋದು? ಅಂದರೆ ನೀವು ಈ ಪ್ರಾಪರ್ಟಿದು ಏನಂದರೆ ನೀವು ಖಾತೆ ನಂಬರಾಗಿ ಸೆಲ್ ಮಾಡಿ ಇದು ಮಾಡಿದ್ದೀರಾ ಅಂತ ಒಂದು. ಎರಡನೇ ವಿಚಾರ, ಕಂದಾಯ ಸಚಿವರಿಗೂ ಇವ್ರು ಲೆಟ್ರ್ ಕೊಟ್ಟಿದ್ದಾರೆ ಹೋಗಿ, ಅವ್ರು DRಗೆ ಅವಾಗೆ ಡೈರೆಕ್ಷನ್ ಕೊಟ್ಟು ಅವಾಗ ಸಸ್ಪೆಂಡ್ ಮಾಡಿದ್ದವರು. ಅರ್ಥ ಆಯ್ತಾ? ಅಂದರೆ ಇವ್ರನ್ನ ಏನಕ್ಕೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ, ವಂಶವೃಕ್ಷದಲ್ಲಿ ತೋರಿಸ್ತೀರಿ ಏನಕ್ಕೆ ಮಾಡಿದ್ದೀರಾ ಅಂತಂದ್ಬಿಟ್ಟು ಐಡ್ ಮಾಡಿದ್ದೀರಾ ಅಂದಿದ್ದಕ್ಕೆ ಅಲ್ಲಿ ತೋರಿಸಿದಾರಲ್ಲ, ಆ ವಂಶವೃಕ್ಷನೇ ಇವಾಗ ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ಮಾಡಿದ್ದಾರೆ. ಇದ್ರ ಮೇಲೆ ಬೇಸ್ ಮೇಲೆ ಕೇಸ್ ನಡೀತಾರೆ ಇವಾಗ. ಅಂದರೆ ಇವ್ರು ಪಾರ್ಟಿಷನ್ ಇಟ್ಟು ಮಕ್ಕ ಅವರೆಲ್ಲ ಮೀಡಿಯಾದವರೆಲ್ಲ ಬಂದವ್ರೆ ಎಲ್ಲ ಮಾಡ್ತಾ ಇರ್ತಾನೆ. ಹಲೋ ಹಾಂ ಸರ್, ನಮಸ್ತೆ. ಈಗ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ 3-4 ಕಂಪ್ಲೇಂಟ್ ಬರ್ತೈತೆ. ಒಂದು ಪುಟ್ಟಲಕ್ಷ್ಮಪ್ಪ ಅವ್ರಿಗೆ ಆ ಜಮೀನು ಆಸ್ತಿ ಮಾಧ್ಯಮದವರು ಅವ್ರೇನಂದರೆ ನನಗೆ ಅವ್ರೇನಂತ ಹೇಳ್ಕೊತಾರೆ ಗೊತ್ತಾ? ಈಗ ನನಗಿದ್ರಲ್ಲಿ ಆಸ್ತಿ ಬರಬೇಕಿತ್ತು, ನನಗೆ ಇಲ್ಲಿ ಕೊಟ್ಟಿಲ್ಲ, ನನಗಿರೋಕ್ಕೆ ಮನೆಯೂ ಇಲ್ಲ, ಹಿಂಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ನೀವೇನು ಅವ್ರಿಗೆ ನಿಮ್ಮ ವಂಶವೃಕ್ಷದಲ್ಲಿ ನೀವು ಅವ್ರನ್ನ ತೋರಿಸಿಲ್ವಂತೆ, ಒಂದು ಕಡೆ ತೋರಿಸಿದ್ರಂತೆ, ಒಂದು ಕಡೆ ತೋರಿಸಿಲ್ವಂತೆ. ನೀವೇನು ಹೇಳ್ತೀರಾ ಸರ್ ಅದಕ್ಕೆ? ಅದು ನಮಗೂ ಗೊತ್ತಿಲ್ಲ ಸರ್. ನಮ್ಮ ತಾಯಿ ಇದ್ದಾರೆ ದೊಡ್ಡವರು, ಅದು ನನಗೂ ಗೊತ್ತಿಲ್ಲ, ನಾನಿನ್ನ ಚಿಕ್ಕವನು. ಅಲ್ಲ ಮಾರಿದ್ಯಾರು ಇದನ್ನ? ಅಲ್ಲ ನಿಮ್ಮ ಈಗ ಓಕೆ, ನೀವು ನಿಮ್ಮ ಅಮ್ಮಂಗೆ ಏನಾಗಬೇಕು? ಅವರು ನಿಮ್ಮ ತಾಯಿಗೆ ಏನಾಗಬೇಕು? ಪುಟ್ಟಲಕ್ಷ್ಮಮ್ಮ ಅವರು ನಮ್ಮ ತಂದೆಯವರ ತಂಗಿ ಸರ್. ಅವರು ನಿಮ್ಮ ತಂದೆಯವ್ರ ತಂಗಿ. ಕೇಸ್ ಇದೆ ಅಂತ ಹೇಳಿದ್ರು, ಕೇಸು ಅಂತ ಹೇಳಿದ್ರು, ಕೇಸ್ ಹಾಕೊಂಡವ್ರೆ ಅಂತ ಅಷ್ಟೇ ನನ್ಗೆ ಗೊತ್ತಿರೋದು. ಹೌದಾ? ಅಲ್ಲ ಅವರು ನಿಮ್ಮ ಅತ್ತೆ ಹಂಗಾರೆ? ಹೌದೌದು. ಅವರು ಇದೆಲ್ಲ ಇದು ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರು, ನಾವು ಹೋಗಿ ಇದು ಮಾಡ್ತಾ ಇದ್ರು ಅನ್ನೋದು ಬಿಟ್ಟರೆ ನಮ್ಗೆ ಏನು ಗೊತ್ತಿಲ್ಲ. ಎಲ್ಲ ಅದು ನಮ್ಮ ತಾಯಿ ಹತ್ರ ಮಾತಾಡ್ಬೇಕು ಸರ್. ನನಗೇನು ಅಲ್ಲ ಸರ್, ಈಗ ನೀವು ಒಂದು ವೇಳೆ ನೀವು ತಪ್ಪು ಮಾಡೋದ್ರಿಂದ ನಿಮ್ಮ ಇಬ್ರು ಜಗಳದಲ್ಲಿ ಈಗ ಸೈಟ್ ತೊಗೊಂಡವ್ರ ಕತೆ ಏನಾಗಬೇಕು ಸರ್? ಒಂದು ನಿಮಿಷ, ಸೈಟು ಅಲ್ಲ 1-2 ನಿಮಿಷ ಕ್ಲಿಯರ್ ಕಟ್ ಹೇಳಿ ಸರ್. ಈಗ ಅವ್ರಿಗೆ ನಾವು ಒಂದು ಮೀಡಿಯಾದಾಗ ಆಮೇಲೆ ಬಂದು ಮಾತಾಡ್ತೀವಿ. ಅಲ್ಲ ಕ್ಲಿಯರಾಗಿ ಮಾತಾಡ್ಬಿಡಿ ಅಷ್ಟೇ. ಇದು ಬೆಂಗಳೂರು ಗ್ರಾಮಾಂತರ ಬರ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನ್ಮಗಳ ತಾಲೂಕು ಕಸ್ಬಾ ಹೋಬಳಿ ಬಂದು ಬಾವಿಕೆರೆ ವಿಲೇಜ್ ಬಾವಿಕೆರೆ ಸರ್ವೆ ನಂಬರು 101 ಸರ್ವೆ ನಂಬರು. ಈ ಸಂಬಂಧಪಟ್ಟಂಗೆ ಈ ಕಂದಾಯ ಇಲಾಖೆಯವರು ಫಸ್ಟ್ ಹೇಳ್ದಂಗೆ ನಿಮ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅಂದರೆ ಕಂದಾಯ ಇಲಾಖೆಯಿಂದ ಈ ಥರ ನಮ್ಮ ಮೋಹನ್ ಟಿ ಅಂತ ಅಂದ್ಬಿಟ್ಟು ಫ್ರಾಡು ಸೈಟ್ ರಿಜಿಸ್ಟ್ರು ಬೇರೆ ಖಾತೆ ನಂಬರ್ ಹಾಕಿ 12 ಸೈಟು ರಿಜಿಸ್ಟ್ರ್ ಮಾಡಿರೋದ್ರಿಂದ ಅವರು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರ್ ಅವರು ಸಸ್ಪೆಂಡ್ ಆಗಿದ್ದಾರೆ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ, ಇವ್ರದ್ದು ಇಷ್ಟು ಏಜ್ ಆಗಿದ್ರು ಕೂಡ ಇವ್ರು ಬಾಡಿಗೆ ಮನೆಯಲ್ಲಿದ್ದಾರೆ. ಎರಡನೇದೇನೆಂದರೆ ಇವ್ರಿಗೆ ಏನೋ ಒಂದು ಇವ್ರು ಬರಬೇಕಾಗಿರೋ ಪಾರ್ಟಿಷನಲ್ಲಿ ಇಲ್ಲಿ ಐಡ್ ಮಾಡಿದ್ದಾರೆ. 101 ಅಂದರೆ ಈ ಬಾವಿಕೆರೆ ಸರ್ವೆ ನಂಬರಲ್ಲಿ OB ಚೂಡಳ್ಳಿಯಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಪರ್ಟಿ ಇದೆ, ಅದರಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಒಂದು 10 ಲಕ್ಷ ಕೊಡಿಸಿದ್ದಾರೆ ಇವ್ರಿಗೆ. ಆಯ್ತಾ? ಅದರದ್ದು ಕೊಟ್ಟಿರೋಂಥದ್ದು 5 ಲಕ್ಷದ ಚೆಕ್ಕು ಕೊಟ್ಟಿದ್ದಾರೆ. ಚೆಕ್ ಕೊಟ್ಟಿದ್ದಾರೆ. ಅಲ್ಲಿ OB ಚೋಳಿ ಸರ್ವೆ ನಂಬರ್ಗೆ 135ನೇ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಡೇಟು ಪುಟ್ಟಲಕ್ಷ್ಮಮ್ಮನಿಗೆ
ನಾನು ಫಸ್ಟು ವಂಶವೃಕ್ಷ ತೋರಿಸ್ಬಿಡ್ತೀನಿ ಅವ್ರು ಹೆಂಗೆ ಮಾಡಿದ್ದಾರೆ ಫ್ರಾಡು ಅಂತ. ನೋಡಿ, ಇದು ಆರ್ ಡಿ ನಂಬರ್. ಇದು ಮೋಹನ್ ಕುಮಾರ್ ಟೀನೇ ಅಪ್ಲೈ ಮಾಡ್ತಾರೆ. ಮೋಹನ್ ಕುಮಾರ್ ಟೀ ಅಪ್ಲೈ ಮಾಡ್ತಾರೆ. ಇದರಲ್ಲಿ ಅವರ ಫ್ಯಾಮಿಲಿ ಪೂರ್ತಿ ತೋರಿಸ್ತಾರೆ. ಇದರಲ್ಲಿ ಪುಟ್ಟಲಕ್ಷ್ಮಮ್ಮನ್ನ ತೋರಿಸ್ತಾರೆ. ಪುಟ್ಟಲಕ್ಷ್ಮಮ್ಮ ಡಾಟರ್ ಆಫ್ ಪುಟ್ಟಲಕ್ಷ್ಮಮ್ಮ ಡಾಟರ್ ಆಫ್ ಗುರುಸ್ವಾಮಿ, ವೈಫ್ ಆಫ್ ವೆಂಕಟಗಿರಿಯಪ್ಪ ಅಂತ ತೋರಿಸ್ತಾರೆ. ಇದನ್ನು ತೋರಿಸಿ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರ ಕಡೆಯಿಂದ ಡೇಟ್ 30/1/2020 4,95,000 ಕೊಡಿಸ್ತಾರೆ ಪುಟ್ಟಲಕ್ಷ್ಮಮ್ಮನ ಇದಕ್ಕೆ, ಶಾಂತಿ ಇಸ್ಲಾಮಿಯಾ ಡೆವಲಪರ್ಸ್ ಕಡೆಯಿಂದ. ಅದಾದ ನಂತರ ಅದಕ್ಕಿಂತ ಮುಂಚೆ 20/12/2018 ಒಂದು ಚೆಕ್ ಕೊಡ್ತಾರೆ 4,95,000. ಅದಾದ ನಂತರ ಎಮ್ಮನಿಗೆ ಗೊತ್ತಿಲ್ದಂಗೆ ರಿಜಿಸ್ಟ್ರ್ ಮಾಡಿಸ್ಬಿಡ್ತಾರೆ ಜಾಗನ. ಅಲ್ಲಿ ಈ CM ತಾಯಣ್ಣ ಅನ್ನೋರು ಏನಿದ್ದಾರೆ, ಬೆಂಗಳೂರು ಸೌತಲ್ಲಿ ಬಂದು ತಾಯಣ್ಣ ಉರುಫ್ CM ತಾಯಣ್ಣ ಅಂತಾರೆ. ಬಿನ್ ಲೇಟ್ ಸರ್ಪಯ್ಯ ಅಂತ ತೋರಿಸ್ತಾರೆ. ಆ ಆಸ್ತಿ ಹೊಡೆಯೋದಕ್ಕೋಸ್ಕರ ಅಲ್ಲಿ ಸರ್ಪಯ್ಯನ ಮಗ ಅಂತ ತೋರಿಸ್ತಾರೆ. ಇಲ್ಲಿ ಆಸ್ತಿ ಹೊಡೆಯೋಕ್ಕೋಸ್ಕರ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ. ಅದಕ್ಕೊಂದು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ. ಒಂದು ನಿಮಿಷ ಸರ್, ಒಂದು ಡಾಕ್ಯುಮೆಂಟ್ ಕೊಡ್ತೀನಿ. ಇಲ್ಲಿ ಈ ಬಾವಿಕೆರೆಗೆ 101 ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ. ಇಲ್ಲಿ ಯಾವ್ಯಾವ ಸೈಟ್ ಓನರ್ಗಳಿಗೆ ತೊಗೊಂಡಿದ್ದಾರೆ ಆ ತೊಗೊಂಡಿರೋರಿಗೆಲ್ಲ ಇನ್ನೊಂದು ವಂಶವೃಕ್ಷ ತೋರಿಸ್ತಾರೆ. ಸೇಮ್ ಆರ್ ಡಿ ನಂಬರು ಇವರೇ ಮೋಹನ್ ಕುಮಾರ್ ಅನ್ನೋರೇ ಇದು ಮಾಡಿರೋದು, ಅಪ್ಲೈ ಮಾಡಿರೋದು. ನೋಡಿ, ಮೋಹನ್ ಕುಮಾರ್ ಟಿ ಅಂತಿದೆ, ಇದರಲ್ಲಿ ಕ್ಲಿಯರಾಗಿ ಕಾಣ್ತಿಲ್ಲ, ಇದರಲ್ಲಿ ಕಾಣುತ್ತೆ. ಸೇಮ್ ಆರ್ ಡಿ ನಂಬರ್. ಇದು ಎರಡು ಒಂದೇ ಆರ್ ಡಿ ನಂಬರ್. ಇದರಲ್ಲಿ ಇಲ್ಲಿ ಸೈಟ್ಗಳು ತಗೊಳ್ಳೋ ಅಂಥ ಕಸ್ಟಮರ್ಗಳಿಗೆಲ್ಲ ಈ ವಂಶವೃಕ್ಷನ ತೋರಿಸ್ತಾರೆ. ಇದರಲ್ಲೊಂದು ಮೇಜರ್ ಟ್ವಿಸ್ಟ್ ಇದೆ. ಈಗ ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತ. ಈ ಚಿಕ್ಕ ಹುಡುಗ ಮಾಡಿರೋ ಕೆಲಸ ನೋಡಿ, ತುಂಬ ಚಿಕ್ಕ ಹುಡುಗ. ಎಲ್ಲ ನಮ್ಮಮ್ಮ ಮಾಡ್ತಿರೋದು, ನಮ್ಮಮ್ಮನ ಹೆಸರಿದೆ, ನನಗೇನು ಗೊತ್ತಿಲ್ಲ ಅಂತ ಅಂದ್ರು. ಅಲ್ಲ, ಇದು ಮೋಹನ್ ಕುಮಾರ್ ಟಿ ಅಂತ ಅವರೇ ಅಪ್ಲೈ ಮಾಡಿರೋದಲ್ಲ. ಅಲ್ಲ, ಅವರೇ ಅಪ್ಲೈ ಮಾಡಿರೋದು, ಅವರೇ ನೋಟ್ರಿ ಮಾಡಿಸಿರೋದು, ಅವರೇ ಇದು ಮಾಡಿರೋದು. ಇದು ಆರ್ ಡಿ ನಂಬರ್ ಇರೋ ತಹಸೀಲ್ದಾರ್, ಡೆಪ್ಯೂಟಿ ತಹಸೀಲ್ದಾರ್ ಸೈನ್ ಮಾಡಿ ಡಿಜಿಟಲ್ ಸೈನ್ ಇರೋಂಥ ವಂಶವೃಕ್ಷ ಇದು. ಸೊ ಇದರಲ್ಲಿ ತೋರಿಸ್ತಾರೆ, ಎಷ್ಟು ಬುದ್ಧಿವಂತಿಕೆಯಿಂದ ತೋರಿಸ್ತಾರೆ ಅಂತಂದರೆ, ಬರೀ ಫಸ್ಟ್ ಶೀಟಲ್ಲಿ ಪಾರ್ವತಮ್ಮ, ಚಂದ್ರಬಾಬು, ರಾಧಾ, ಕಿಶೋರ್, ಮೋಹನ್ ಕುಮಾರ್ ಟಿ ಇವ್ರ ಹೆಸರುಗಳಿರೋದನ್ನು ಒಂದರಲ್ಲಿ ತೋರಿಸ್ತಾರೆ. ಇನ್ನೊಂದು ಟ್ವಿಸ್ಟ್ ತೋರಿಸ್ತೀನಿ ನೋಡಿ. ಇದು 10ಕ್ಕೆ ಎಂಡ್ ಆಗುತ್ತೆ ಸೀರಿಯಲ್ಲು, 6ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, 1ರಿಂದ ಸ್ಟಾರ್ಟ್ ಆಗಿ 8ಕ್ಕೆ ಎಂಡ್ ಆಗುತ್ತೆ. 1ರಲ್ಲಿ 9ನೇ ಸೀರಿಯಲ್ ನಂಬರು ಪುಟ್ಟಲಕ್ಷ್ಮಮ್ಮ ಇರ್ತಾರೆ. ಅಲ್ಲಿ ಕನಕಪುರ ರೋಡ್ OB ಚುರಳ್ಳಿಯಲ್ಲಿ 9ನೇ ನಂಬರ್ ಸೀರಿಯಲ್ ನಂಬರ್ ತೋರಿಸಿ ಈ 2,40,00,000 ಒಂದು ಸೇಲ್ ಡೀಡ್ ಮಾಡಿ ಒಂದು ಎಕರೆ 20 ಗುಂಟೆ ಜಮೀನನ್ನ ಸೇಲ್ ಮಾಡ್ತಾರೆ. ಆಯಿತಾ? ಇಲ್ಲಿ ನೋಡಿ, ಸೀರಿಯಲ್ ನಂಬರ್ ನೋಡಿ, 1 2 3 4 5 6 7 8. ಇಲ್ಲಿ ಸೀಲ್ ಒಳಗಡೆ ಇದೆ CM ತಾಯಣ್ಣನ ಹೆಸರು. 8ಕ್ಕೆ ಎಂಡ್ ಆದರೆ ಕಂಟಿನ್ಯೂಷನ್ ನಂಬರು 9 ಇರಬೇಕು. ಆದರೆ ಇಲ್ಲಿ ಇವರು 6 ತೋರಿಸ್ಕೊತಾರೆ. ಇಲ್ಲಿರೋರಿಗೆ 6ರಿಂದ ಪಾರ್ವತಮ್ಮನ ತೋರಿಸ್ತಾರೆ. ಅದೇ ಇನ್ನೊಂದು ಫ್ಯಾಮಿಲಿ ಟ್ರೀಯಲ್ಲಿ ನೋಡಿ, ಇಲ್ಲಿ ಸೇಮ್ 8ಕ್ಕೆ ಎಂಡ್ ಆಗುತ್ತೆ. ಒಂಬತ್ತರಲ್ಲಿ ಪುಟ್ಟಲಕ್ಷ್ಮಮ್ಮ ಇದ್ದಾರೆ ಇಲ್ಲಿ. ಸರ್, ಇವಾಗ ಅಂದರೆ ಒಂದು ಕಡೆ ಫ್ಯಾಮಿಲಿ ಟ್ರೀನಲ್ಲಿ ಸೇರಿಸಿದ್ದಾರೆ,
ಒಂದು ಕಡೆ ಸೇರಿಸಿಲ್ಲ. ಒಂದು ಕಡೆ ಸರ್ಪೈನ್ ಮಗ ಅಂತಾರೆ. ಬೆಂಗಳೂರು ಸೌತಲ್ಲಿ ಸರ್ವೆ ನಂಬರ್ 135ಗೆ ಸಂಬಂಧಪಟ್ಟಂಗೆ 1 ಎಕರೆ 20 ಗುಂಟೆ ಜಮೀನು ಸೇಲ್ ಮಾಡಿದಾಗ ಸರ್ಪೈನ್ ಮಗ ಅಂತಾರೆ. ಅದನ್ನು ಡಾಕ್ಯುಮೆಂಟ್ ತೋರಿಸಿದ್ದೀನಿ ನಿಮಗೆ, ಸೇಲ್ ಡೀಡ್ನ. ಒಂದು ಕಡೆ ಸರ್ಪೈನ್ ಮಗ ಅಂತಾರೆ CM ತಾಯಣ್ಣ. ಇಲ್ಲಿ ಬಾವಿಕೆರೆ ಸರ್ವೆ ನಂಬರ್ಗೆ ಬಂದಾಗ ಗುರುಸ್ವಾಮಿ ಮಗ ಅಂತಾರೆ. ಇವರು ಯಮ್ಮನಿಗೆ ಮೋಸ ಮಾಡೋ ಉದ್ದೇಶದಿಂದನೇ ಯಮ್ಮನಿಗೆ ಮೋಸ ಮಾಡೋದಲ್ಲ ಅಂತ ಸಾರ್ವಜನಿಕರಿಗೆ ಮೋಸ ಮಾಡಬೇಕು ಅನ್ನೋದು ಇವ್ರ ಮೇನ್ ಇಂಟೆನ್ಷನ್ನು. ಇವರು ಮತ್ತು ಮಂಜುನಾಥ್ ಒಬ್ಬರು ಡೆವಲಪರು, ಮಂಜುನಾಥ್ ಅಲ್ಲಿ ಡೆವಲಪರ್ಸ್ ಅಂತ ಮಂಜುನಾಥ್ ಅಂದ್ಬಿಟ್ಟು ಅವ್ರ ಮಾರ್ಕೆಟಿಂಗ್ ಟೀಮ್ ಅವರು ಒಂದು, ಎರಡನೇವರು ಮಂಜುನಾಥ್ ಅಂದ್ಬಿಟ್ಟು ಡೆವಲಪರ್ ಅಂತ ಅವರು ಅಲಿಯಾಸ್ ಜುಟ್ಟು ಮಂಜು ಅಂತ ಇವರು ಇಬ್ಬರು ಆಯಿತು. ಮೂರನೇ ಅವ್ರು ಬಂದು ಇವ್ರು ಮೋಹನ್. ಇವ್ರು 3 ಜನನೂ ಸೇರ್ಕೊಂಡು ಇವು EM ಮೋಸ ಮಾಡಿದಿರಲ್ದೆ ಸಾರ್ವಜನಿಕರಿಗೆ, ಅಂದರೆ ಇವಾಗ ಏನು ಸೈಟ್ ತಗೊಂಡಿದ್ದಾರೆ ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ. ಅಂದರೆ ಇದನ್ನ ಇದು ಮಾಡಿದ್ದಾರೆ. 131 ಇಲ್ಲಿ ತನಕ 131 ಸೈಟ್ ರಿಜಿಸ್ಟರ್ ಮಾಡಿಸೋರೆ. ರಿಜಿಸ್ಟರ್ ಮಾಡ್ತಿರೋದಕ್ಕೆ ಈ ಎಲ್ಲದಕ್ಕೂ ಇದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ತಿರೋಂಥ ಟೈಮಲ್ಲಿ 3 OS ಕೇಸ್ ಪೆಂಡಿಂಗ್ ಇರುತ್ತೆ. ಒಂದು ಪುಟ್ಟಲಕ್ಷ್ಮಮ್ಮಂದಿರುತ್ತೆ, ಒಂದು ಶ್ರೀನಿವಾಸನವ್ರದ್ದಿರುತ್ತೆ, ಒಂದು ಪದ್ಮನಾಭನವ್ರದ್ದಿರುತ್ತೆ. 3 ಪೆಂಡಿಂಗ್ ಇದ್ದರೆ 3 ಪೆಂಡಿಂಗ್ ಇರೋ ಕೇಸ್ ಪೆಂಡಿಂಗ್ ಇರೋವಂಥ ಜಾಗನ ಸಬ್ ರಿಜಿಸ್ಟ್ರುಗಳನ್ನ ಅಡ್ಜಸ್ಟ್ ಮಾಡ್ಕೊಂಡಿವರು 131 ಸೈಟ್ನೂ ರಿಜಿಸ್ಟರ್ ಮಾಡಿಸ್ತಾರೆ. ಅದಾದ ನಂತರ ಗೌರ್ಮೆಂಟ್ ಕಣ್ಣಿಗೆ ಮಣ್ಣೆರ್ಚೋ ಥರ 12 ಖಾತಾನ ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಒಂದೇ ಈ ಖಾತಾ ನಂಬರ್ ಹಾಕಿ, ಇದಕ್ಕೆ ಮುಂಚೆ ನಿಮ್ಗೆ ಡಾಕ್ಯುಮೆಂಟ್ ತೋರಿಸಿದ್ದೀನಿ, ಈ ಒಂದೇ ಈ ಖಾತಾ ನಂಬರ್ ಹಾಕಿ 12 ಒಂದೇ ದಿನ ರಿಜಿಸ್ಟರ್ ಮಾಡಿಸ್ತಾರೆ. ಅದನ್ನು ನಾವು DRಗೆ ಕಂಪ್ಲೇಂಟ್ ಮಾಡಿರ್ತೀವಿ, ಕಂದಾಯ ಸಚಿವರಿಗೂ ಕಂಪ್ಲೇಂಟ್ ಮಾಡಿರ್ತೀವಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನು ಮಾಡಿದಂಥ ಸಬ್ ರಿಜಿಸ್ಟ್ರಾರ್ ಸಸ್ಪೆಂಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ನಮಗೆ ಕನ್ಫರ್ಮ್ ಇಲ್ಲ, ಮಾಹಿತಿ ಇದೆ. ಅದನ್ನು ತಿಳ್ಕೊಬೇಕು ನಾವು, ನೀವೇ ತಿಳ್ಕೊಬೇಕು. ಇದೇ ವಿಷಯಕ್ಕೆ ಸಸ್ಪೆಂಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಅದು ನಮಗೆ ಕನ್ಫರ್ಮ್ ಇಲ್ಲ. ಅವರು ಸಸ್ಪೆಂಡ್ ಆಗಿದ್ರೆ ಇನ್ನೊಂದ್ಸರಿ ಆ ಅಧಿಕಾರಿ ಹತ್ರ, ಅಂದರೆ ಆ ಕಚೇರಿಗೆ ಹೋಗಿ ಇನ್ನೊಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಸಸ್ಪೆಂಡ್ ಆಗಿದ್ದಾರೆ ಅಂತಲೇ ಈ ವಿಚಾರಕ್ಕೆ ಅಂತಲೇ ಕ್ಲಾರಿಫಿಕೇಶನ್ ಇದೆ. ಅದು ತಾವುಗಳು ಒಂದ್ಸಲ ಇದನ್ನ ಮಾಡಬೇಕಾಗತ್ತೆ. ಎರಡನೇದಾಗಿ ಇಲ್ಲಿ 131 ಜನ ಯಾರು ಸಫರ್ ಆಗಿದ್ದಾರೆ, ಈ ಅಮ್ಮನ ಬಿಟ್ಟು ನಾವು ಪಬ್ಲಿಕ್ ಕನ್ಸರ್ನಾಗಿ ಮಾತಾಡೋದಾದರೆ 131 ಜನಕ್ಕೂ ಮೋಸ ಮಾಡಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆ ಅಂತಂದರೆ ಜನ ಸೈಟು, ಈಗ ಒಬ್ಬರು ಬಂದಿದ್ದರು, ಇದಕ್ಕಿಂತ ಮುಂಚೆ ಒಬ್ಬರು ಬಂದು 50 ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದೀನಿ, ನನ್ನ ಹೆಂಡ್ತಿಗೆ ಏನಾದರೂ ಈ ವಿಚಾರ ಗೊತ್ತಾದರೆ ನೇಣು ಹಾಕ್ಕೊಂಡು ಸತ್ತೋಗ್ತಾಳೆ ಅಂತಂತಂದು. ಈ ಕಷ್ಟಪಟ್ಟಿರೋ ದುಡ್ಡನ್ನ ಇಂಥೋ ಫ್ರಾಡ್ ಯಾರು, ಈ ಮಂಜುನಾಥ್ ಡೆವಲಪರ್ ಜುಟ್ಟು ಮಂಜು, ಯಾರೋ ಡೆವಲಪರ್ ಮಂಜು, ಇವರು ಎಲ್ಲ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಗಂಭೀರವಾಗಿ ಪರಿಗಣಿಸಿ ಇಂಥ ಮಾರ್ಕೆಟಿಂಗ್ ಕಂಪನಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಇವ್ರನ್ನ ಬಂಧಿಸಿ ಇಮ್ಮಿಡಿಯೇಟಾಗಿ ಜೈಲಿಗೆ ಕಟ್ಟಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ 131 ಜನ ಒಂದು ವೇಳೆ ಕಾನೂನಲ್ಲಿ ಎಮ್ಮನಿಗೆ ರೈಟ್ ಸಿಗುತ್ತೆ. ನಾವು ಸಾರ್ವಜನಿಕರ ಪರವಾಗಿ ಮಾತಾಡೋದಾದಾಗ ಸಾರ್ವಜನಿಕರು 131 ಜನ ಏನಾಗಬೇಕು, ಅವರು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಈಗ ನೀವು ಫೋನ್ ಮಾಡಿ ಕೇಳಿದ್ರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತಾನೆ. ಚಿಕ್ಕ ಹುಡುಗ ಅಂತ ಅಂದವನು ಚಿಕ್ಕ ಹುಡುಗ ಈ ವಂಶವೃಕ್ಷನ ಇಷ್ಟು ಕ್ರಿಮಿನಲ್ ಆಗಿ ಯಾರಾದರೂ ಫ್ರಾಡ್ ಮಾಡೋಕ್ಕಾಗತ್ತಾ? ಚಿಕ್ಕ ಹುಡುಗ ಯಾರಾದರೂ ಈ 12 ಈ ಖಾತಾಗಳನ್ನ ಒಂದೇ ಈ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋಕ್ಕಾಗತ್ತಾ? ಇಷ್ಟು ಸೈಟ್ಗಳನ್ನ ಸೇಲ್ ಮಾಡಿ ಸುಮಾರು 40 ಕೋಟಿ, ನಿಯರ್ಲಿ 40 CR, 40 ಕೋಟಿ ರೂಪಾಯಿ ಈ ಪಬ್ಲಿಕ್ ದುಡ್ಡಿದು. ಲೋನ್ಗಳು ತೊಗೊಂಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಒಡವೆ ಹಣ ಇಟ್ಟಿರ್ತಾರೆ. ಅದಕ್ಕೆ ನಾವು ಗೌರ್ಮೆಂಟ್ನ ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂತಂದರೆ, ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ, ಯಾರು ಡೆವಲಪರ್ ಇದ್ದಾರೆ, ಯಾರು ಮಾರ್ಕೆಟಿಂಗ್ನವ್ರು ಇದ್ದಾರೆ, ಇವರು ಈ ಥರ ಪಬ್ಲಿಕ್ಗೆ ಮೋಸ ಮಾಡೋದ್ರಿಂದ ಇದನ್ನು ಪಬ್ಲಿಕ್ ಕೇಸಾಗಿ ತಗೊಂಡು ಇವ್ರನ್ನ ಜೈಲಿಗೆ ಕಟ್ಟಿದ್ರೆ ಮುಂದೆ ಯಾವ ಡೆವಲಪರ್ಗಳು ಈ ಥರ ಪಬ್ಲಿಕ್ಗೆ ಮೋಸ ಮಾಡೋದಿಲ್ಲ. ಇದನ್ನು ಹೋಮ್ ಮಿನಿಸ್ಟ್ರು ಗಂಭೀರವಾಗಿ ಪರಿಗಣಿಸಬೇಕು. DC ಕನ್ವರ್ಷನ್ ಆಗಿದೆ, ಏನು ಅಪ್ರೂವಲ್ಗಳು ತೊಗೊಂಡಿಲ್ಲ. ಒಂದು ಅಪ್ರೂವಲ್ ತೊಗೊಂಡಿದ್ದಾರೆ, ಮಳೆ ಬಂತು. ಸ್ಥಳೀಯ ಪ್ರಾಧಿಕಾರಗಳಿಂದ ತೊಗೊಂಡಿದ್ದಾರೆ. ವಿಚಾರ ಕ್ಲಿಯರ್ ಮಾಡ್ಬಿಡೋಣ. ಬರ್ತಿಲ್ವಲ್ಲ ಮಳೆ, ಹಂಗೆ ಮುಗಿಸ್ಬಿಡೋಣ ಸುಮ್ಮನೆ. ಸ್ಥಳೀಯ ಪ್ರಾಧಿಕಾರಗಳಿಂದ ಅಪ್ರೂವಲ್ ತೊಗೊಂಡಿದ್ದಾರೆ ಅಂತಾರೆ.
ಇಲ್ಲಿ ತನಕ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 101 ಬಾವಿಕೆರೆ ಸರ್ವೆ ನಂಬರ್ದು ಟ್ಯಾಕ್ಸೇ ಪೇ ಮಾಡಿರಲ್ಲ. ಅಂದರೆ ಉಂಡೆ ಖಾತಾ ಅಂತ ಇದು ಪಂಚಾಯತಿಯಿಂದ ಕೊಡ್ತಾರಲ್ಲ, ಆ ಖಾತೆ ಕೂಡ ಮಾಡಿಸ್ಕೊಂಡಿಲ್ಲ ಒಂದು. ಎರಡನೇದು ಯಾವುದೇ ರೀತಿ ಟ್ಯಾಕ್ಸ್ ಕೂಡ ಪೇ ಮಾಡಿಲ್ಲ.